ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅಶ್ಲೀಲ ಪದ ಬಳಕೆ ಕೇಸ್ನಲ್ಲಿ ಈಗ ಮಹತ್ವದ ಬೆಳವಣಿಗೆ ಆಗಿದೆ. ಹೈಕೋರ್ಟ್ನಿಂದ ಸದ್ಯಕ್ಕಂತೂ ಸಿಟಿ ರವಿಗೆ ರಿಲೀಫ್ ಸಿಕ್ಕಿರೋದು. ಹಾಗಾದರೆ CID ವಿಚಾರಣೆ ನಡೀತಾ ಇದೆ, ಧ್ವನಿ ಸ್ಯಾಂಪಲ್ ಬೇಕಾಗಿದೆ. ಈಗ ಇದರಲ್ಲೆಲ್ಲ ಸದ್ಯಕ್ಕೆ ಸಿಟಿ ರವಿ ಅವ್ರಿಗೆ ಕೋರ್ಟ್ ಒಂದು ಬಲ ಕೊಟ್ಟಿತ್ತು. ಈಗ ವಿಚಾರಣೆ ನಡೀತಾ ಇದ್ದು, ವಿಚಾರಣೆಯ ಹಂತದಲ್ಲಿ ಅತ್ಯಂತ ಮಹತ್ವದ ವಿಚಾರ ಪ್ರಸ್ತಾಪ ಆಗಿದೆ. ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ ಸಿಟಿ ರವಿ ಅವ್ರಿಗೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಈ ಕೇಸ್ನಲ್ಲಿ ಸರ್ಕಾರದ ಪರ SPP BA ಬೆಳ್ಳಿಯಪ್ಪ ಅವರು ವಾದವನ್ನು ಮಂಡಿಸಿದ್ರು. ಸಿಟಿ ರವಿ ಅವ್ರ ಪರ ನಾವದಗಿ ಅವರು ವಾದ ಮಂಡಿಸಿದ್ದಾರೆ. ಈಗ ಹೇಳ್ತಾ ಇರೋದೇನಪ್ಪ ಅಂತ ಕೇಳಿದ್ರೆ, ಸದನದಲ್ಲಿ ಏನಾದರೂ ನಡೆದ್ರೆ ತನಿಖೆಯ ವ್ಯಾಪ್ತಿ ಯಾರದ್ದು ಅನ್ನೋದನ್ನು ಹೈಕೋರ್ಟ್ ನಿರ್ಧಾರ ಮಾಡಬೇಕಲ್ವ. ಇದು ಸಣ್ಣ ಕೇಸ್ ಅಲ್ಲ ಅಂತ ಹೈಕೋರ್ಟ್ ಇದನ್ನು ಬಹಳ ಸೂಕ್ಷ್ಮ ಪ್ರಕರಣ ಅಂತ ಪರಿಗಣಿಸಿದೆ. ಇದು ಸಣ್ಣ ವಿಚಾರ ಅಲ್ಲ, ಇದು ರೆಫರೆನ್ಸ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗೆ ರೆಫರೆನ್ಸ್ ಆಗುತ್ತೆ. ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕೇಸಲ್ಲಿ ಹಿಂಗಾಗಿತ್ತು ಅನ್ನೋದು ಮುಂದೆ ಎಷ್ಟೋ ಪ್ರಕರಣಗಳಿಗೆ ರೆಫರೆನ್ಸ್ ಆಗಬಹುದು. ಹಾಗಾಗಿ ಬಹಳ ಆಲೋಚನೆ ಮಾಡಿ ಇದನ್ನು ಅಧ್ಯಯನ ಮಾಡಬೇಕಾಗಿದೆ. ಜಡ್ಜ್ಮೆಂಟ್ ಅನ್ನೋದು ಏಕಾಏಕಿ ಕೊಡುವಂಥ ಕೇಸಲ್ಲ ಇದು ಅಂತ ಹೈಕೋರ್ಟ್ ಹೇಳಿದೆ. ಈಗ ಈ ನಿಟ್ಟಿನಲ್ಲಿ ಸಿಟಿ ರವಿ ಅವರಿಗೆ ತಾತ್ಕಾಲಿಕ ಮಧ್ಯಂತರ ರಿಲೀಫ್ ಸಿಕ್ಕಿರೋದು. ಯಾಕಂದರೆ ಕೆಳ ನ್ಯಾಯಾಲಯದಲ್ಲಿ, ವಿಚಾರಣಾ ನ್ಯಾಯಾಲಯದಲ್ಲಿ ಏನಾಗ್ತಿತ್ತು, ಸಿಟಿ ರವಿ ಅವರ ವಾಯ್ಸ್ ಸ್ಯಾಂಪಲ್ ಕಲೆಕ್ಷನ್ಗೆ CID ಕೋರ್ಟ್ ಮೊರೆ ಹೋಗಿ ಅವಕಾಶ ತಗೊಂಡಿತ್ತು. ಅದಕ್ಕೆ ಹೈಕೋರ್ಟ್ ಯಾವುದೇ ಒತ್ತಾಯಪೂರ್ವಕ ಕ್ರಮವನ್ನು ಜರುಗಿಸಬಾರ್ದು ಅಂತ ಆದೇಶವನ್ನು ಕೊಡ್ತು. ಆ ಮೂಲಕ ಸಿಟಿ ರವಿ ಅವ್ರಿಗೆ ಅದು ದೊಡ್ಡ ಜಯ ಆಯಿತು ಆ ಕ್ಷಣಕ್ಕಂತೂ. ಯಾಕಂದರೆ ವಾಯ್ಸ್ ಸ್ಯಾಂಪಲ್ ತೊಗೊಂಡು ಮ್ಯಾಚ್ ಮಾಡೋದಕ್ಕೆ ಹೋದರೆ ಅದು ಪ್ರೂವ್ ಆಗಿಬಿಟ್ರೆ ಸಿಟಿ ರವಿ ಅವ್ರಿಗೆ ಹಿನ್ನಡೆ ಆಗ್ತಿತ್ತು. ಆದರೆ ಇಲ್ಲಿ ಹೇಳ್ತಿರೋದೇನು, CID ಕೊಟ್ಟಿರೋದೇ ತಪ್ಪು ಅಂತ ಅಲ್ವಾ. ಸಭಾಪತಿಗಳೇ ಇದನ್ನು ಹೇಳಿದ್ರು. ಹೆಂಗೆ CID ಕೊಟ್ರಿ ನೀವು? ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವೆ ಸಂಘರ್ಷಕ್ಕೆ ದಾರಿ ಆಗ್ತಿದೆ, ಅದು ಹೆಂಗೆ CID ಕೊಟ್ರಿ ಅಂತ ಸಿಕ್ಕಾಪಟ್ಟೆ ಗರಂ ಆಗಿದ್ರು. ನನ್ನ ವ್ಯಾಪ್ತಿಯಲ್ಲಿ ಆಗಿರೋದಿದ್ದು, ನಾನು ಕ್ರಮ ತಗೊಳ್ತೀನಿ ಅಂತ. ಸೊ ಈಗ CIDಗೆ ಹೋಗಿರೋದೇ ತಪ್ಪು, FIR ಅನ್ನು ರದ್ದು ಮಾಡಬೇಕು ಅಂತ ಸಿಟಿ ರವಿ ಹೈಕೋರ್ಟ್ ಮೊರೆ ಹೋಗಿದ್ರಲ್ಲ. ಸದ್ಯಕ್ಕೆ ವಿಚಾರಣಾ ಈ ಕೋರ್ಟ್ನಲ್ಲಿ ಪ್ರಕ್ರಿಯೆಯನ್ನು ಹೋಲ್ಡ್ ಮಾಡಿದೆ. ಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಅಂದರೆ ಹೈಕೋರ್ಟ್ ತೀರ್ಪು ಬರೋ ತನಕ ಯಾವುದೂ ಮುಂದಕ್ಕೆ ಹೋಗಬಾರ್ದು ಅಂತ. ಸೊ CID ಅವರಿಗೆ ಒತ್ತಾಯಪೂರ್ವಕವಾಗಿ ಯಾವುದೇ ಕ್ರಮ ಜರುಗಿಸೋ ಹಾಗಿಲ್ಲ ಅಂದರೆ ಸಿಟಿ ರವಿ ಅವರು ವಾಯ್ಸ್ ಸ್ಯಾಂಪಲ್ ತೊಗೊಳಕ್ಕಾಗಲ್ಲ. ಕೋರ್ಟಲ್ಲಿ ವಿಚಾರಣಾ ಪ್ರಕ್ರಿಯೆಗೆ ತಡೆ ಬಿದ್ದಿರೋದ್ರಿಂದ ಅಲ್ಲಿಗೆ ಹೋಲ್ಡ್ ಆಗ್ತಿದೆ. ಸೊ ಒಂದು ರೀತಿಯಲ್ಲಿ CID ತನಿಖೆಗೆ ಈ ಕ್ಷಣಕ್ಕೆ ಹಿನ್ನಡೆಯಾಗಿದೆ. ಸಭಾಪತಿಗಳು ಕೂಡ ಮೊದಲು ಸ್ವಲ್ಪ ನೋಡೋಣ, ಅವಕಾಶ ಮಾಡಿಕೊಡೋಕ್ಕಾಗತ್ತಾ ಮಹಜರ್ಗೆ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ರು. ಅದು ಆಮೇಲೆ ಆಗೋದೇ ಇಲ್ಲ ಅಂತ ಹೇಳಿದ್ರು. ಯಾಕಂದರೆ ಯಾವ ವಿಷಯ ಮಹಜರ್ ಮಾಡ್ತೀರಿ ನೀವು? ಏನಲ್ಲಿ ಟೇಬಲ್ ಮುರಿದಿದ್ದಾರಾ, ಕುರ್ಚಿ ಮುರಿದಿದ್ದಾರಾ, ಅಲ್ಲಿ ಏನು ಜಟಾಪಟಿ ಮಾಡ್ಕೊಂಡಿದ್ದಾರಾ? ಅಲ್ಲೇನಾಗಿಲ್ಲ. ಅಲ್ಲಿ ಏನಾಗಿದೆ FSL ಕಳಿಸಿ ರಿಪೋರ್ಟ್ ಬಂದರೆ ನಾವು ಆ್ಯಕ್ಷನ್ ತಗೊಳ್ತೀವಿ. ಹಕ್ಕು ಬಾಧ್ಯತಾ ಸಮಿತಿ ಕಳಿಸಿ ಅಲ್ಲಿ ನೋಡಬೇಕಾ ಅಥವಾ ಸಭಾಪತಿಗಳು ನಿರ್ಧಾರ ಮಾಡಬೇಕಾ? ನಾವು ಮಾಡ್ತೀವಿ. CIDಗೆ ಸರ್ಕಾರ ಅದು ಹೆಂಗೆ ಕೊಡ್ತು ಅಂತ G. ಪರಮೇಶ್ವರ್ ಅವ್ರಿಗೆ, ಗೃಹ ಸಚಿವರಿಗೆ ಪತ್ರವನ್ನು ಬರೆದು ಚಾಟಿ ಬೀಸಿದ್ರು. ನಿಮಗಿದ್ರ ಬಗ್ಗೆ ಗೊತ್ತು ಅಂತ ಅಂದ್ಕೊಳ್ತೀನಿ, ಇದು ಸಂಘರ್ಷಕ್ಕೆ ದಾರಿಯಾಗತ್ತೆ ಅಂತ ಚಾಟಿ ಬೀಸಿದ್ರು. ಈಗ ಕೋರ್ಟಲ್ಲೂ ಕೂಡ ಅದೇ ದಾಟಿಯಲ್ಲಿ ವಾದ ಮಾಡಿರೋದು. ಸಿಟಿ ರವಿ ಅವರ ಪರ ವಕೀಲರು ಹೇಳಿರೋದೇನಪ್ಪ ಅಂತ ಕೇಳಿದ್ರೆ, ಸದನದ ಒಳಗಡೆ ವಿಶೇಷವಾದಂಥ ಒಂದು ವಿನಾಯಿತಿ ಇರುತ್ತೆ. ಪದ ಬಳಕೆ ಅಥವಾ ನ್ಯಾಯಾಂಗ ನಿಂದನೆಯ ಕೇಸು ಬೀಳದಂಥ ಒಂದು ವಿನಾಯಿತಿ ಇರುತ್ತೆ. ಅಲ್ಲಿ ಸದಸ್ಯರಿಗೆ ಭೀತಿರಹಿತವಾಗಿ ಮಾತನಾಡುವಂಥ ಅವಕಾಶವನ್ನು ಸಂವಿಧಾನ ಹಾಕಿಕೊಟ್ಟಿದೆ. ಇದಕ್ಕೆ ವಿರುದ್ಧವಾಗಿ ಈಗ ಕೇಸ್ ದಾಖಲಾಗಿದೆ. ಸದನದ ವ್ಯಾಪ್ತಿಯಲ್ಲಿ ಮಹಿಳೆ ಗೌರವಕ್ಕೆ ಧಕ್ಕೆ ಆದರೆ ಅಥವಾ ಇನ್ನೇನಾದರೂ ಅಪಚಾರ ಆದರೆ ಅಥವಾ ಅಲ್ಲೇನಾದರೂ ನಡೆದ್ರೆ ಅದನ್ನು ಸಭಾಪತಿಗಳು ಕ್ರಮ ಕೈಗೊಳ್ತಾರೆ. ಅವ್ರನ್ನ ಸಸ್ಪೆಂಡ್ ಮಾಡಬೇಕಾ, ಮತ್ತೊಂದು ಮಾಡಬೇಕಾ? ಯಾರು ಕ್ರಮ ಕೈಗೊಳ್ತಾರೆ? ಸಭಾಪತಿಗಳು ಕ್ರಮ ಕೈಗೊಳ್ತಾರೆ. ಇದು ಪೊಲೀಸರ ಕೈಗೆ ಯಾಕೆ ಹೋಯಿತು ಅನ್ನೋ ನಿಟ್ಟಿನಲ್ಲಿ ವಾದ ಆಗಿದೆ. ಸೊ ಸೆಷನ್ನ ಒಳಗಡೆ ಇರುವ ವಿಶೇಷಾಧಿಕಾರವನ್ನು ಧಿಕ್ಕರಿಸಿ ನಡೆದಿದೆಯಲ್ಲ ಈ ಒಂದು ಬೆಳವಣಿಗೆ ಅಂತ, ಪೊಲೀಸರ ಆ್ಯಕ್ಷನ್ ಸರಿ ಇಲ್ಲ ಅಂತ ವಾದ ಮಾಡಿದ್ದಾರೆ. ಮತ್ತೊಂದು ಕಡೆ SPP ಹೇಳ್ತಿರೋದೇನಪ್ಪ ಅಂತ ಕೇಳಿದ್ರೆ, ಸರಿ ಹಾಗಾದರೆ ಏನು ಬೇಕಾದರೂ ಮಾಡ್ಬೋದಾ? ಸದನದ ಒಳಗಡೆ ಸದನದ ವ್ಯಾಪ್ತಿಗೆ ಏನು ಬರುತ್ತೋ ಆ ಚರ್ಚೆಗೆ, ಅಂಥ ಚರ್ಚೆಗೆ ವಿನಾಯಿತಿ ಇರುತ್ತೆ ಅಲ್ಲಿ ಮಾತನಾಡಿದ್ದಕ್ಕೆ. ಆದರೆ ಬಾಯಿಗೆ ಬಂದಂಗೆ ಮಾತಾಡೋದು, ಮೇಜ್ ಮುರಿದು ಹಾಕೋದು, ಟೇಬಲ್ ಮುರಿದು ಹಾಕೋದು, ಅಶ್ಲೀಲ ಮಾತನಾಡೋದು, ಇದಕ್ಕೂ ವಿನಾಯಿತಿ ಇದೆಯಾ? ಹಾಗಾದರೆ ಎಲ್ಲದಕ್ಕೂ ವಿನಾಯಿತಿ ಇದೆಯಾ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ. ವಾಯ್ಸ್ ಸ್ಯಾಂಪಲ್ ಕಲೆಕ್ಷನ್ಗೆ ಅವಕಾಶ ಮಾಡಿಕೊಡ್ಬೇಕು ಕೋರ್ಟ್ ಅಂತ ಕೇಳ್ಕೊಳ್ತಾರೆ. ಅದಾದ ಮೇಲೆ ಹೈಕೋರ್ಟು ಎಲ್ಲದಕ್ಕೂ ವಿನಾಯಿತಿ ಇದೆಯಾ ಇಲ್ವಾ, ಅಕಸ್ಮಾತ್ ಅಲ್ಲಿ ತಪ್ಪು ನಡೆದಿದ್ರೆ ಯಾರ ವ್ಯಾಪ್ತಿಗೆ ಹೋಗುತ್ತೆ?
ತನಿಖಾ ವ್ಯಾಪ್ತಿ ಯಾರದ್ದನ್ನ ಡಿಸೈಡ್ ಮಾಡೋದಕ್ಕೆ ಸಮಯ ಬೇಕು. ಇದು ಬಹಳ ಸೂಕ್ಷ್ಮವಾದ ಕೇಸು, ಹಾಗಾಗಿ ಸಮಯ ಬೇಕು ಅಂತ ಹೇಳಿದ್ದು ಫೆಬ್ರವರಿ 20ಕ್ಕೆ ಮುಂದೂಡಿಕೆ ಆಗಿದೆ ಮತ್ತು ವಿಚಾರಣಾ ಕೋರ್ಟ್ ಪ್ರಕ್ರಿಯೆಯನ್ನು ಹೋಲ್ಡ್ ಮಾಡಿದೆ. ತಾತ್ಕಾಲಿಕವಾಗಿ ಸಿ ಟಿ ರವಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಆದರೆ ಈ ಕೇಸ್ ತಾರ್ಕಿಕ ಅಂತ್ಯವನ್ನು ಆದಷ್ಟು ಬೇಗ ಪಡ್ಕೊಳ್ಬಹುದು. ಕೋರ್ಟ್ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಹ್ಯಾಂಡ್ ಸಮನ್ಸ್ ನೀಡೋದಕ್ಕೂ ಕೂಡ ಹೇಳಿದೆ. ಅಂದರೆ ಈ ಕೇಸ್ನಲ್ಲಿ ಆಕ್ಷೇಪಣೆ ಸಲ್ಲಿಸೋದು, ಅವರು ಉತ್ತರ ಕೊಡೋದು, ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡೋದು. ಎರಡು ಕಡೆಯಿಂದ ಬಹಳ ಗಂಭೀರ ಸ್ವರೂಪದಲ್ಲಿ ವಿಚಾರವನ್ನು ಮಂಡಿಸಿದ್ದಾರೆ. ಕಾದ್ ನೋಡಬೇಕು ಈ ಕೇಸ್ನಲ್ಲಿ ಸಿ ಟಿ ರವಿ ಅವರು FIR ರದ್ದು ಮಾಡಿಸುವಲ್ಲಿ ಯಶಸ್ವಿ ಆಗ್ತಾರಾ ಅಂತ. ಸಭಾಪತಿಗಳಂತೂ ಈಗಾಗಲೇ CIDಗೆ, ಗೃಹ ಸಚಿವರಿಗೆ, ಸರ್ಕಾರಕ್ಕೆ ಸೆಡ್ ಹೊಡೆದಿದ್ದಾರೆ. ಅದು ಹೆಂಗೆ ಕೊಟ್ರಿ ನೀವು CIDಗೆ? ಇದು ನಾನು ಮಾಡಬೇಕಾಗಿರೋದನ್ನು ಅದು ಹೆಂಗೆ ಕೊಟ್ರಿ ಅಲ್ಲಿಗೆ? ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಿದ್ದೀರಾ ಅಂತ ಸೆಡ್ ಹೊಡೆದಿದ್ದಾರೆ. ಮತ್ತು ಸ್ಥಳ ಮಹಜರು ನಾನು ಬರೋಕ್ಕೆ ಬಿಡಲ್ಲ ಅಂತ ಮತ್ತೆ ಸ್ಥಳ ಮಹಜರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೆ CID. ಇಲ್ಲ, ಮಹಜರು ಇಲ್ಲದೇನೆ ತನಿಖೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಸರ್ಕಾರವೂ ಕೂಡ ಸಭಾಪತಿಗಳಿಗೆ ಸೆಡ್ ಹೊಡೆಯೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಪ್ರಕರಣ ಈಗ ತಾರ್ಕಿಕ ಅಂತ್ಯಕ್ಕೆ ತಲುಪೋದು ಹೈಕೋರ್ಟ್ನ ತೀರ್ಪಿನ ಮೂಲಕವೇ ಆಗಿದೆ. ಕಾದ್ ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.